ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಎಲ್ಲರೂ ನೋಡಿದ್ದೀರಿ, ಆ ಬೇಡಿಕೆ ಎಲ್ಲವೂ ಈಡೇರ್ತದೋ ಬಿಡ್ತದೋ ಗೊತ್ತಿಲ್ಲ, ಆದ್ರೂ ಬೇಡಿಕೆ ಪಟ್ಟಿಯಲ್ಲಿ ಇಟ್ಟಿದ್ವಿ. ಒಂದೇ ಒಂದು 2007ರಲ್ಲಿ 2007ನಲ್ಲಿ ಉಡುಪಿಯಲ್ಲಿ ನಾವು ಸಂಘವನ್ನ, ಉಡುಪಿ ಜಿಲ್ಲಾ ಶಿಕ್ಷಕೇತರ ಸಂಘವನ್ನ ಕಟ್ಟಿದೀವಿ. ಇಲ್ಲಿವರೆಗೆ 20 ವರ್ಷ ಆಗ್ತಾ ಬಂತು. ಇಲ್ಲಿವರೆಗೆ ಕೂಡ ನಾವು ಶಿಕ್ಷಕರ ಬೇಡಿಕೆಯನ್ನ ಕೇಳ್ತಾ ಇದ್ದೀವಿ. ಇದುವರೆಗೂ ಶಿಕ್ಷಕರ ಬೇಡಿಕೆ ಈಡೇರಲಿಲ್ಲ. ಆ ನೋವು ನಮಗೆ, ಶಿಕ್ಷಕರಿಗೆ, ಶಿಕ್ಷಕೇತರಿಗೆ ಆ ನೋವಿದೆ. ಇಷ್ಟು ವರ್ಷದಿಂದ ಕೇಳಿದಂತ ಒಂದು ಬೇಡಿಕೆ, ಒಂದೇ ಒಂದು ಬೇಡಿಕೆಯನ್ನ ಇದುವರೆಗೆ ಈಡೇರಿಸಲಿಕ್ಕೆ ಆಗ್ಲಿಲ್ಲ. ಮತ್ತೆ ಮನವಿ ಮಾಡ್ತಾ ಇದ್ದೀವಿ, ಶಿಕ್ಷಕರಿಗೆ ನಿವೃತ್ತಿ ಹೋಗುವ ಮುನ್ನ. ಯಾಕಂತ ಹೇಳಿದ್ರೆ ಈಗಾಗಲೇ ಶಿಕ್ಷಕರಿಗೆ ನಿವೃತ್ತಿ ಹೋಗುವ ನಮ್ಮ ಇಲಾಖೆಯಲ್ಲಿ ಸಾಕಷ್ಟು ಅಂಗನವಾಡಿ. ಇದು ಅಂಗವಿಕಲರ ಇಲಾಖೆಯಲ್ಲಿ 2 ತರ ಶಾಲೆಗಳೇ ನಡೀತಾ ಇದೆ ಸರ್. ಒಂದು ಸರ್ಕಾರ ನಡೆಸುತ್ತೆ, ಒಂದು NGOಗಳು ನಡೆಸ್ತಾ ಇದ್ದಾವೆ. ಸರ್ಕಾರ ನಡೆಸುತ್ತಿರುವ ಶಾಲೆಗಳಲ್ಲಿ ಶಿಕ್ಷಕರ ಸಂಬಳ ಸುಮಾರು 60ರಿಂದ 80 ಸಾವಿರ. NGOಗಳು ನಡೆಸ್ತಾ ಇರೋ ಶಾಲೆಯಲ್ಲಿ ಸಂಬಳ ಬರೀ 20,250. ಸೊ 4 ಸ್ಕೂಲ್ ಮಾತ್ರ ಸರ್ಕಾರ ನಡೆಸ್ತಾ ಇದೆ. ಉಳಿದ ಎಲ್ಲ ಶಾಲೆಗಳನ್ನು ಕೂಡ ರಾಜ್ಯದ ಸುಮಾರು 350 NGOಗಳು ನಡೆಸ್ತಾ ಇದ್ದಾವೆ. ಅದರಲ್ಲಿ 180 ಶಾಲೆಗಳಿಗೆ ಮಾತ್ರ ಸರ್ಕಾರದಿಂದ ಅನುದಾನ ಸಿಗ್ತಾ ಇದೆ. ಆ ಅನುದಾನ ಸಿಕ್ಕಿದ್ರಲ್ಲೂ ಕೂಡ ಬರೀ 20,250 ಮಾತ್ರ ಸಿಗ್ತಾ ಇದೆ. ಗೌರ್ಮೆಂಟ್ ಶಾಲೆಯಲ್ಲಿ ಮಾಡುವಂತ ಅದೇ ಶಿಕ್ಷಕರಿಗೆ ಸಂಬಳ ಸುಮಾರು 60ರಿಂದ 80 ಸಾವಿರ ಇದೆ. ಈ ತಾರತಮ್ಯ ಹೋಗ್ಬೇಕು. ಅದಲ್ಲದೆ ಒಂದು ಮಗುಗೆ ಇಷ್ಟು ಕೊಡ್ಬೇಕಂತ ಒಂದು ಕಾನೂನು ಇದೆ. ಅದರಲ್ಲಿ ಇನ್ನೂ 40% ಇನ್ಕ್ರೀಸ್ ಮಾಡಿ ನಮಗೆ ಕೊಡ್ಲಿ ಅನ್ನೋದು ನಮ್ದೊಂದು ಬೇಡಿಕೆ ಆಗಿದೆ. ಒಟ್ಟಾರೆ ಇದರಲ್ಲಿ 40% ಏರಿಸಿಕೊಡಿ. ಕೊಟ್ಟಿದ್ದೀವಿ ಸರ್. ಅವರು ಇವತ್ತು ಬರ್ಲಿಕ್ಕಿದ್ದಾರೆ, ವೇಟ್ ಮಾಡ್ತಾ ಇದ್ದೀವಿ. ಇನ್ನು 5 ಗಂಟೆವರೆಗೂ ಇಡೀ ದಿನ ನಾವು ಮುಷ್ಕರನ ಹಮ್ಮಿಕೊಂಡಿದ್ದೇವೆ. ಅವರು ಕೂಡ ತಮ್ಮ ಹೆಚ್ಚು ಕಡಿಮೆ ನಾ ಮಾಡಿ ಕೊಡ್ತೀನಿ ಅನ್ನೋ ಭರವಸೆನ ಅವರು ಕೊಟ್ಟಿದ್ದಾರೆ. ನಮ್ದು ಏನೇ ಬೇಡಿಕೆ ಇದ್ರು ಅದು ಸರಿ ಮಾಡ್ತೀನಿ, ನಾನು ನಿಮ್ ಜೊತೆಗೆ ಇದೀನಿ ಅಂತ ಮಾತು ಕೊಟ್ಟಿದ್ದೆ. ನಿಮ್ಮ ಬೇಡಿಕೆ ಈಡೇರಿದ್ರೆ ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಸರ್? ಸುಮಾರು 3,500 ಜನ ಟೀಚರ್ಸ್ ಇದ್ದಾರೆ ಸರ್. 12,000 ಮಕ್ಕಳಿದ್ದಾರೆ. ಅವ್ರೆಲ್ರಿಗೂ ಕೂಡ ಅನುಕೂಲ ಆಗ್ತದೆ. ನನ್ನ ಹೆಸರು ಸಂಜಯ್ ಸಪ್ರದ ಅಂತ. ನಂದು ಸದ್ಭಾವನಾ ಬುದ್ಧಿಮಾಂದ್ಯ ಮಕ್ಕಳ ವಿಶೇಷ ಶಾಲೆ ಬೆಂಗಳೂರು ಗಿರಿನಗರದಲ್ಲಿ ಇದೆ. ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕೇತರ ಸಂಘ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟದ ಪ್ರಾಯೋಜಕತ್ವದಲ್ಲಿ ಇವತ್ತು ನಾವು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ವಿಶೇಷ ಶಿಕ್ಷಕರಿಗೆ 2007ರಿಂದ ಇಲ್ಲಿಯವರೆಗೆ ಸಾಕಷ್ಟು ಬೇಡಿಕೆಯನ್ನು ಇಟ್ಕೊಂಡು ಬಂದಿದ್ವಿ. ಯಾವುದೇ ಕೂಡ ಭದ್ರತೆ ಇಲ್ಲ. ಅವರು ಮಾಡುವಂಥ ಸೇವೆಗೆ, ಸೀನಿಯರಿಟಿಗೆ ಯಾವುದೇ ಗೌರವ ಸಿಗ್ತಾ ಇಲ್ಲ. ಇದುವರೆಗೆ ಕೂಡ ಗೌರವಧನದಲ್ಲಿ ಬದುಕ್ತಾ ಇದ್ದಾರೆ. ಅವರಿಗೆ ಒಂದು ಭದ್ರತೆ ಬೇಕು. ಅವರಿಗೆ ಮುಂದೆ ನಿವೃತ್ತಿಯ ನಂತರ ಮುಂದೇನು ಅನ್ನೋದ್ರ ಬಗ್ಗೆ ಸಮಸ್ಯೆ ಕಾಡ್ತಾ ಇದೆ. 40 ವರ್ಷ 50 ವರ್ಷ ಸೇವೆ ಸಲ್ಲಿಸಿಯೂ ಕೂಡ ಅವರು ಯಾವುದೇ ಪ್ರತಿಫಲ ಇಲ್ಲದೆ ಅವರು ಮನೆಗೆ ತೆರಳುತ್ತಾ ಇದ್ದಾರೆ. ಸಾಕಷ್ಟು ಸಮಸ್ಯೆಯಲ್ಲಿದ್ದಾರೆ. 30 ವರ್ಷ ಸೇವೆ ಸಲ್ಲಿಸಿದಂಥವರಿಗೆ ಅಥವಾ ಈಗಾಗಲೇ ಸೇವೆಯನ್ನು ಯಾರು ಸಲ್ಲಿಸ್ತಿದ್ದಾರೆ ಇಬ್ಬರಿಗೂ ಕೂಡ ಈಕ್ವಲ್ ಸ್ಯಾಲ್ರಿ, ಸಮಾನ ಕೆಲಸಕ್ಕೆ ಸಮಾನ ವೇತನ ಇಲ್ಲ. ಅತಿ ಕಡಿಮೆ ಸಂಬಳದಲ್ಲಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಳೆದ 6 ತಿಂಗಳಿನಿಂದ ಅವರಿಗೆ ವೇತನ ಸಿಗಲಿಲ್ಲ, ಸಂಬಳ ಸಿಗ್ತಾ ಇಲ್ಲ. ಹಾಗಾಗಿ ಇವತ್ತೆಲ್ಲರೂ ಕೂಡ ಕರ್ನಾಟಕದಾದ್ಯಂತ ಮುಷ್ಕರಕ್ಕೆ ಬಂದು ಕುಳಿತಿದ್ದೇವೆ. ನಮ್ಮ ಬೇಡಿಕೆ ಏನಂತ ಹೇಳಿದ್ರೆ ಇಷ್ಟೇ, ಸಾಮಾನ್ಯ ಶಾಲೆಯ ಶಿಕ್ಷಕರಿಗೆ ಯಾವ ರೀತಿಯಲ್ಲಿ ಅನುದಾನವನ್ನ ಕೊಡ್ತಾ ಇದ್ದೀರಿ, ಅದೇ ರೀತಿ ವಿಶೇಷ ಶಾಲೆಯ ಶಿಕ್ಷಕರಿಗೆ, ಶಿಕ್ಷಕೇತರರಿಗೆ ಸಮಾನವಾದ ರೀತಿಯಲ್ಲಿ ಕೆಲಸಕ್ಕೆ ಸರಿಯಾಗಿ ಅವರಿಗೆ ವೇತನವನ್ನ ನಿಗದಿ ಮಾಡಿ ನಮಗೆ ಗೌರವಧನ ಅಂತ ಅನುಕಂಪದಲ್ಲಿ ತೋರಿಸುವಂಥದ್ದು ಬೇಡ. ವಿಶೇಷ ಮಕ್ಕಳ ಶಿಕ್ಷಣವಲ್ಲದೆ ಅವರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾವು ಕೆಲಸವನ್ನ ಮಾಡ್ತಾ ಇದ್ದೀವಿ. ನಮಗೆ ಸಮಾನ ವೇತನವನ್ನ ಬದುಕಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡಿ ಅಂತ ನಿಮ್ಮಲ್ಲಿ ಕೇಳ್ತಾ ಇದ್ವಿ. ಕಳೆದ 17-18 ವರ್ಷದಿಂದ ಏನಂತ ಕೇಳ್ತಾ ಇದ್ವಿ, ಅದೇ ಬೇಡಿಕೆಯನ್ನ ಇವತ್ತು ಕೇಳ್ತಾ ಇದ್ವಿ. ಹಾಗೆ ಇವತ್ತು ನಾವು 1,600 ಜನ ಶಿಕ್ಷಕರು, ಶಿಕ್ಷಕೇತರು ಬಂದು ಇಲ್ಲಿ ನಾವು ಕೂತ್ಕೊಂಡಿದ್ವಿ. ನಮ್ಮ ಮನವಿಗೆ ಸ್ಪಂದಿಸಿ ನಮಗೆ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ವಿ. ಬೇರೆ ಬೇರೆ ಶಾಲೆಯಿಂದ ಸಾಧಾರಣ ಒಂದು 20,000ದಷ್ಟು ಶಿಕ್ಷಕರಿದ್ದಾರೆ. ಸಾಕಷ್ಟು ಸಾಧಾರಣ ಒಂದು 180 ಶಿಶುಕೇಂದ್ರಿತ ಶಾಲೆ ಇದೆ. ಶಿಶುಕೇಂದ್ರಿತ ಅನುದಾನದಲ್ಲಿ ಸಾಕಷ್ಟು ಲೋಪದೋಷಗಳಿವೆ. ಆ ಲೋಪದೋಷಗಳು ಇರುವುದರಿಂದ ಸಮರ್ಪಕವಾಗಿ ಶಿಕ್ಷಕರಿಗೆ ಭದ್ರತೆ ಸಿಗ್ತಾ ಇಲ್ಲ. ಶಿಕ್ಷಕರಿಗೆ ಭದ್ರತೆ ಸಿಗಬೇಕು ಅಂತೇಳಿ ನಾವು ವಿನಂತಿ ಮಾಡ್ತಾ ಇದ್ವಿ. ನನ್ನ ಹೆಸರು H. ರವೀಂದ್ರ, ಉಡುಪಿ ಜಿಲ್ಲಾ ವಿಶೇಷ ಶಿಕ್ಷಕ ಹಾಗೂ ಶಿಕ್ಷಕೇತರ ಸಂಘದ ಅಧ್ಯಕ್ಷ ಹಾಗೂ ಕರ್ನಾಟಕ ರಾಜ್ಯ ಶ್ರವಣದೋಷವುಳ್ಳ ಶಿಕ್ಷಕರ ಸಂಘದ ಉಪಾಧ್ಯಕ್ಷನಾಗಿ ನಾನು ಈ ಶಿಕ್ಷಕರೊಂದಿಗೆ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಎಷ್ಟು ಜನ ಬಂದಿದ್ದಾರೆ ಸರ್ ನಿಮ್ಮ ಕಡೆಯಿಂದ? ನಮ್ಮ ಉಡುಪಿ ಜಿಲ್ಲೆಯಿಂದ 120 ಜನ ಬಂದಿದ್ವಿ. 16 ವಿಶೇಷ ಶಾಲೆ ಇದೆ. 16 ವಿಶೇಷ ಶಾಲೆಯಿಂದ ಎಲ್ಲ ಶಾಲೆಯಿಂದ ಒಟ್ಟಾಗಿ ನಾವು ಒಂದು 120 ಜನ ಬಂದಿದ್ವಿ. ಇನ್ನೂ ಕೆಲವು ಶಿಕ್ಷಕೇತರರು ವಸತಿ ಶಾಲೆ ಆಗಿರೋದ್ರಿಂದ 24x7 365 ದಿವಸಕ್ಕೆ ಕೂಡ ಮಕ್ಕಳನ್ನ
25 ವರ್ಷದ ಮೇಲಿನ ಪಟ್ಟಿನ ಮಕ್ಕಳನ್ನ ಕೂಡ ನೋಡ್ಕೊಳ್ಳಿಕ್ಕೆ ಸಿಬ್ಬಂದಿಗಳ ಅವಶ್ಯಕತೆ ಇರ್ತದೆ. ಹಾಗಾಗಿ ಕೆಲವೊಂದು ಸಿಬ್ಬಂದಿಗಳು ಶಾಲೆಯಲ್ಲಿ ನಿಂತು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ನಾವು ಉಡುಪಿ ಜಿಲ್ಲೆಯಿಂದ 120 ಜನ ಶಿಕ್ಷಕರು ಶಿಕ್ಷಕಿಯರು ಇಂದು ಕರ್ನಾಟಕಕ್ಕೆ ಬಂದಿದ್ವಿ. ಸರ್, ಯಾರಾದ್ರು ಮನವಿ ಪತ್ರ ತಗೊಂಡು ಹೋಗ್ಬೇಕು ಸರ್ಕಾರದಿಂದ ಯಾರಾದ್ರು? ಬೆಳಗಿನಿಂದ ಸಾಕಷ್ಟು ಮನವಿ ಪತ್ರವನ್ನ ನಾವು ಕೊಟ್ಟಿದ್ವಿ. ಮಾಧ್ಯಮದವರು ಬಂದಿದ್ದಾರೆ, ಹಾಗೆ ನಿರ್ದೇಶಕರು ಕೂಡ ಡಾಕ್ಟರ್ ಅಶೋಕ್ ಅವರು ಕೂಡ ಬಂದಿದ್ದಾರೆ, ಹಾಗೆ ವಿರೋಧ ಪಕ್ಷದ ನಾಯಕರು ಕೂಡ ಬಂದಿದ್ದಾರೆ, MLC ಸತೀಶ್ ಅವರು ಕೂಡ ಬಂದಿದ್ದಾರೆ. ಎಲ್ಲರೂ ಕೂಡ ಬಂದು ಮನವಿಯನ್ನು ತೆಗೆದುಕೊಂಡಾಗಿದ್ದಾರೆ. ನಮ್ಮದ ಆಸೆ ಏನಿತ್ತು ಅಂತ ಹೇಳಿದ್ರೆ, ನಮ್ಮ ಇಲಾಖೆ ಸಚಿವರು ಬರಬೇಕಂತ ಇತ್ತು. ಇದುವರೆಗೆ ಕಾಯ್ತಾ ಇದ್ವಿ, ಇನ್ನುವರೆಗೆ ಬಂದಿಲ್ಲ. ಬರ್ತಾರೆ ಅನ್ನುವ ನಿರೀಕ್ಷೆಯಲ್ಲಿ ಇದ್ದೀವಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರಬೇಕಂತ ಶಿಕ್ಷಕರು ಕಾಯ್ತಾ ಇದ್ದೀವಿ. ವಿಶೇಷವಾಗಿ ನನ್ನ ಹೆಸರು ಅಂಬಾದಾಸ್ ಸರ್ ಅಂತೇಳಿ ವಿಶೇಷ ಶಿಕ್ಷಕರಾಗಿ ಕಲಬುರಗಿಯಿಂದ ನಾವು ಬಂದಿದ್ದೇವೆ ಬೆಂಗಳೂರಲ್ಲಿ. ನಾವು ಬಂದಿರುವಂಥ ಉದ್ದೇಶ ಎಲ್ಲ ಶಿಕ್ಷಕರಿಗೆ ಸಮಾನ ಕೆಲಸ ಸಮಾನ ವೇತನ ಅನ್ನುವಂಥ ಒಂದು ಅಡಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಬಂದಿದ್ದೇವೆ. ಅದರ ಸರ್ಕಾರ ನಮ್ಮ ಕಡೆ ಗಮನ ಹರಿಸ್ತಾ ಇಲ್ಲ. ವಿಶೇಷ ಮಕ್ಕಳ ಕಡೆ ವಿಶೇಷ ಮಕ್ಕಳ ಒಂದು ಪ್ರಯಾಸ ಎಷ್ಟಿದೆ, ಆ ಮಕ್ಕಳಿಗೆ ಒಂದು ಅನ್ನುವಂಥ ಅಕ್ಷರ ಪ್ರಾರಂಭ ನಾವು ಮಾಡಿದಾಗ ಕೈಯಿಂದನೂ ಮಾಡಬೇಕು. ಆದರೆ ಇಲ್ಲಿ ಸಮಾನವಾದ ಒಂದು ಶಿಕ್ಷಣದಲ್ಲಿ ನಾವು ಅವ್ರಿಗಿಂತ ಹೆಚ್ಚಿನ ಒಂದು ಪ್ರಯಾಸ ಪಟ್ಟು ನಾವು ಮಕ್ಕಳಿಗೆ ನಾವು ಶಿಕ್ಷಣ ಕೊಡ್ತಾ ಇದ್ದೀವಿ. ಅದಕ್ಕಾಗಿ ನಮಗೆ ಹೆಚ್ಚಿನ ಮಟ್ಟದಲ್ಲಿ ಅವರಿಗೆ ಈ ಒಂದು ಸಮಾನ ವೇತನ ಸಮಾನ ಶಿಕ್ಷಣ ಯಾವ ರೀತಿಯಾಗಿದೆ ಸರ್ಕಾರದಿಂದ, ಆ ರೀತಿಯಾಗಿ ನಮಗೆ ವಿಶೇಷ ಶಿಕ್ಷಕರಿಗೆ ಕೂಡ ಹೆಚ್ಚಿನ ಮಟ್ಟದಲ್ಲಿ ನಮಗೆ ಸಂಬಳ 100% ಪ್ರತಿಶತ ಸಂಬಳ ಸಿಗಬೇಕು ಎಂಬುದಾಗಿ ನಮ್ಮ ಹೋರಾಟ ಇದೆ. ಅದೇ ರೀತಿಯಾಗಿ ಈ ಒಂದು ಸೇವಾ ಭದ್ರತೆ ಕೂಡ ಇಲ್ಲ. ಯಾವುದೇ ಶಿಕ್ಷಕರಿಗೆ ಸೇವಾ ಭದ್ರತೆ ಇಲ್ಲ. ಸೇವಾ ಭದ್ರತೆ ಕೂಡ ಕೊಡಬೇಕು ಸರ್ಕಾರ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ನಮ್ಮ ಹೋರಾಟ ಇದೆ. ಅದಕ್ಕಾಗಿ ಸರ್ಕಾರ ಇದನ್ನು ಪರಿಗಣನೆ ತೆಗೆದುಕೊಂಡು ಅದನ್ನು ಆಶ್ವಾಸನೆ ಮೂಲಕವಾಗಿ ಜಾರಿ ತರ್ತೀರಿ ಎಂಬುದಾಗಿ ನಮ್ಮ ಒಂದು ಕೋರಿಕೆ ಆಗಿದೆ.